ಬೋಟ್ಗಳನ್ನು ಬಳಸಿ ಇಲ್ಲಿ ತನಕ ಹುಡುಕಾಟವನ್ನು ಕೂಡ ನಡೆಸಿದ್ರು. ಆದ್ರೆ ಇಲ್ಲಿ ತನಕ ಸುಳಿವು ಸಿಗದಂತಹ ಕಾರಣ ಈಗ ಒಂದೆರಡು ಡೀಸೆಲ್ ಬೋಟ್ಗಳು ಮತ್ತೆ ಒಂದು ಎಲೆಕ್ಟ್ರಿಕ್ ಬೋಟ್ ಅನ್ನ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಅದನ್ನ ಇಟ್ಕೊಂಡು ಕಾರ್ಯಾಚರಣೆ ಕೂಡ ನಡೆಸಿರುವಂತದ್ದು. ಅದಲ್ಲದೆ ನನ್ನ ಸಹಿತ SDRF ಎರಡಕ್ಕೂ ಸಹಿತ ಈಗಾಗಲೇ ಸೂಚನೆ ಕೂಡ ನೀಡಿದ್ದಾರೆ. ಅವರು ಸಹಿತ ಈ ಸ್ಥಳಕ್ಕೆ ಕೆಲ ಗಂಟೆಗಳ ಸಹಿತ ಆಗಮಿಸ್ತಾರೆ. ಅವರು ಸಹಿತ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಇಷ್ಟೆಲ್ಲ ಕಾರ್ಯಾಚರಣೆ ನಡುವೆ ಒಂದಷ್ಟು ಗೊಂದಲಗಳು ಇರುವಂತದ್ದು. ಯಾಕಂತಂದ್ರೆ ಏನು ಘಟನೆ ನಡೆದ ತಕ್ಷಣದಿಂದಲೂ ಸಹಿತ ಇಲ್ಲಿ ತನಕ ಸಾಕಷ್ಟು ಜನ ಹಿರಿಯ ನಟರು ಬರ್ತಿರುವಂತದ್ದು. ನೆನಪಿರಲಿ ಪ್ರೇಮ್ ಇರ್ಬೋದು, ರವಿಶಂಕರ್ ಇರ್ಬೋದು, ಸಾಕಷ್ಟು ಮಂದಿ, ಬುಲೆಟ್ ಪ್ರಕಾಶ್ ಇರ್ಬೋದು, ಸಾಕಷ್ಟು ಮಂದಿ ಇಲ್ಲಿ ಬರ್ತಾರೆ. ಸಂದರ್ಭದಲ್ಲಿ ಈ ರೀತಿ ಆಗತ್ತೆ ಅಂತ ಯಾರೂ ಕೂಡ ಅಂದ್ಕೊಂಡಿರ್ಲಿಲ್ಲ. ಈಗಷ್ಟೇ ಬ್ಯುಸಿ ಆಗ್ತಾ ಇದ್ರು, ಇಬ್ರು ಕೂಡ ಹೆಸರು ಮಾಡ್ತಾ ಇದ್ರು, ನೇಮ್ ಫೇಮ್ ಎರಡೂ ಈಗಷ್ಟೇ ಸಿಗ್ತಾ ಇತ್ತು. ಇಂಥ ಸಂದರ್ಭದಲ್ಲೇ ಈಗ ಈ ರೀತಿ ಆಗೋಗಿದೆ ಅಂತ ಜಗೇಶ್ ನೋವಿನ ನುಡಿಗಳನ್ನ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಮನೆ ಬೀಗ ಹಾಕಿತ್ತು ಬಂದೆ ಅಲ್ಲಿ ಬಾಡಿಗೆ ತಗೊಂಡಿದ್ವಿ, ಅಲ್ಲಿದ್ವಿ. 3 ದಿವಸ ಆಗಿತ್ತು.